ಎಲ್ಲರಿಗೂ ನಮಸ್ಕಾರ. ನೀವು ನನ್ನ ಹಳೆ ವಿಡಿಯೋ ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನೋಡಿಲ್ಲ ಅಂದರೆ ದಯವಿಟ್ಟು ಹೋಗಿ ನೋಡಿ, ತುಂಬ ಯೂಸ್ಫುಲ್ ಇದೆ, ಯೂಸ್ ಆಗುತ್ತೆ. ತುಂಬ ದೊಡ್ಡ ವಿಡಿಯೋ ಮಾಡಲ್ಲ, ಚಿಕ್ಕ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಏಂಜಲ್ಸ್ ನಮಗೂ ಕನೆಕ್ಟ್ ಆಗ್ತಾರಾ? ಹೇಗೆ ಕನೆಕ್ಟ್ ಆಗ್ತಾರೆ? ಕನೆಕ್ಟ್ ಆದರೆ ಏನೇನು ಹೆಲ್ಪ್ ಮಾಡ್ತಾರೆ ಅವ್ರು ನಮಗೆ ಎಲ್ಲ ಹೇಳ್ಕೊಡ್ತೀನಿ, ಆಯಿತಾ? ಸಿಂಪಲ್ಲಾಗಿ ಹೇಗೆ ಕನೆಕ್ಟ್ ಮಾಡ್ಕೊಳ್ಬೋದು ಅಂತ ಹೇಳ್ಕೊಡ್ತೀನಿ. ಕೊನೆವರೆಗೂ ವಿಡಿಯೋ ನೋಡಿ, ದಯವಿಟ್ಟು ಚೇಂಜ್ ಮಾಡೋಕ್ಕೆ ಹೋಗಬೇಡಿ. ಸ್ವಲ್ಪ ಟಿಪ್ಸು ಕೊಡ್ತೀನಿ ಕನೆಕ್ಟ್ ಮಾಡ್ಕೊಳಕ್ಕೆ, ಮತ್ತು ಆದಷ್ಟು ಈಸಿಯಾಗಿ ನಿಮ್ಗೆ ಹೇಳ್ಕೊಡೋಕ್ಕೆ ಟ್ರೈ ಮಾಡ್ತೀನಿ ಹೆಂಗೆ ಕನೆಕ್ಟ್ ಮಾಡ್ಕೊಳೋದು ಅಂತ. ಇವಾಗ ಹೇಗೆ ಕನೆಕ್ಟ್ ಮಾಡ್ಕೊಳೋದು ಅಂತ ಹೇಳ್ಕೊಡ್ತೀನಿ. ಒಂದು ಪ್ರೊಸೀಜರ್ ಇದೆ. ಇವಾಗ ಕೂತ್ಕೊಂಡು ಡೀಪಾಗಿ ಬ್ರೀತ್ ತೊಗೊಳ್ಳಿ. ಡೀಪ್ ಬ್ರೀತ್ ತೊಗೊಂಡು ಒಂದು ಉಸಿರು ಬಿಡಿ. ನಿಮ್ಮ ಮುಂದೆ ಯಾವುದಾದ್ರೂ ಒಂದು ಕ್ಯಾಂಡಲ್ ಅಥವಾ ಒಂದು ದೀಪ ನಿಮ್ಮ ಮುಂದೆ ಇಟ್ಕೊಳ್ಳಿ. ಇವಾಗ ಕಣ್ಣು ಕ್ಲೋಸ್ ಮಾಡಿಕೊಂಡು ನಿಮ್ಮ ಕೈನ ನಿಮ್ಮ ಹಾರ್ಟ್ ಹತ್ರ ಇಟ್ಕೊಂಡು ಒಂದು ಉಸಿರು ತೊಗೊಂಡು ದೀರ್ಘವಾಗಿ ಒಂದು ಉಸಿರು ನಿಧಾನವಾಗಿ ಬಿಡಿ. ಶಾಂತವಾಗಿ ಇಟ್ಕೊಳ್ಳಿ. ಮನಸ್ಸನ್ನು ಇಟ್ಕೊಂಡು ನಿಮ್ಮ ಕೈನ ಹಾರ್ಟ್ ಮೇಲೆ ಇಟ್ಕೊಂಡಿದ್ದೀರಲ್ವ, ಪ್ರೀತಿಯಿಂದ ಕರುಣೆಯಿಂದ ನಿಮ್ಮ ಫ್ರೆಂಡನ್ನು ಕರೆಯೋ ಥರ ಪ್ರೀತಿಯಿಂದ ಕರೀರಿ ಅವ್ರನ್ನ. ಪ್ರೀತಿಯ ನನ್ನ ಮುದ್ದು ಏಂಜಲ್, ನನ್ನ ಗಾರ್ಡಿಯನ್ ಏಂಜಲ್, ನಾನು ನಿಮ್ಮನ್ನು ಮನಸ್ಸ ಕಾಯ ವಾಚ ಮನಸ್ಪೂರ್ವಕವಾಗಿ ಪ್ರೀತಿಯಿಂದ ನಿಮ್ಮನ್ನು ಕರೀತಾ ಇದ್ದೀನಿ. ತುಂಬ ಖುಷಿಯಾಗಿ ನಿಮ್ಮ ಜೊತೆ ಕನೆಕ್ಟ್ ಆಗೋಕ್ಕೆ ಕರೀತಾ ಇದ್ದೀನಿ. ನಿಮ್ಮ ಎಲ್ಲ ಪ್ರೀತಿ ಕಾಂತಿ ಎಲ್ಲ ನನ್ನ ಜೊತೆ ಕನೆಕ್ಟ್ ಮಾಡ್ಕೊಳಕ್ಕೆ ಕರೀತಾ ಇದ್ದೀನಿ. ದಯವಿಟ್ಟು ಬನ್ನಿ ಅಂತ ಕರೀರಿ. ಹೆಂಗೆ ಕರಿಬೇಕು ಅಂದರೆ, ನಿಮ್ಮ ತುಂಬ ಇಷ್ಟವಾದ ಫ್ರೆಂಡನ್ನು ನೀವು ಹೆಂಗೆ ಟ್ರೀಟ್ ಮಾಡ್ತೀರಿ, ಮುದ್ದು ಬಂಗಾರ ಚಿನ್ನಿ ಆ ಥರ ಎಲ್ಲ ಕರೀರಿ. ಅವ್ರಿಗೆ ತುಂಬ ಇಷ್ಟ, ಕನೆಕ್ಟ್ ಆಗ್ತಾರೆ. ಅವರು ಪ್ರೀತಿಯಿಂದ ಕರಿಬೇಕು, ಆವಾಗಲೇ ಅವ್ರು ಬೇಗ ಕನೆಕ್ಟ್ ಆಗೋದು. ಇವನ್ ಅವ್ರು ಕಾಯ್ತಾ ಇರ್ತಾರೆ ನಾವು ಯಾವಾಗ ಕರಿತೀರೋ ಅಂತ. ಪ್ರೀತಿಯಿಂದ ಕರೀರಿ ಅವ್ರನ್ನ. ಬನ್ನಿ ನನ್ನ ಜೊತೆ ಕನೆಕ್ಟ್ ಆಗಿ, ನಾನು ನಿಮ್ಮ ಜೊತೆ ಕನೆಕ್ಟ್ ಆಗೋಕ್ಕೆ ಕಾಯ್ತಾ ಇದ್ದೀನಿ. ಪ್ರೀತಿಯಿಂದ ಕರೆದು ಒಂದು 5 ಮಿನಿಟ್ಸ್ ಕಣ್ಣು ಮುಚ್ಕೊಂಡು ಏಂಜಲ್ಸ್ ನನಗೆ ಕನೆಕ್ಟ್ ಆಗ್ತಾ ಇದ್ದಾರೆ ಅಂತ ಫೀಲ್ ಮಾಡಿ. ಒಂದು 5 ಮಿನಿಟ್ಸ್ ಅಷ್ಟೇ ಪ್ರೀತಿಯಿಂದ ಕರೆದ್ರೆ ಸಾಕು. ಹಾರ್ಟಿಂದ ಬೇಗ ಕನೆಕ್ಟ್ ಆಗಿಬಿಡ್ತಾರೆ ಅವರು. ಇವನ್ ಏನು ಗೊತ್ತಾ, ಪ್ರತಿಯೊಬ್ಬರಿಗೂ ಇಬ್ಬರು ಗಾರ್ಡಿಯನ್ ಏಂಜಲ್ಸ್ ಇರ್ತಾರೆ. ನಮ್ಗೆ ಹೇಗೆ ತಂದೆ ತಾಯಿ ಇರ್ತಾರೋ ಆ ಥರ ಪ್ರತಿಯೊಬ್ಬರಿಗೂ ಇಬ್ಬರು ತಂದೆ ತಾಯಿ ಥರ ಗಾರ್ಡಿಯನ್ ಏಂಜಲ್ಸ್ ಇರ್ತಾರೆ. ಇವನ್ ಅವ್ರು ಯಾವಾಗಿಂದ ಕಾಯ್ತಾ ಇರ್ತಾರಂತೆ ಗೊತ್ತಾ, ನಮಗೆ ಕನೆಕ್ಟ್ ಆಗಬೇಕು ಅಂತ. ನಿಮಗೆ ಗೊತ್ತಿರೋಂಗೆ ಭೂಮಿ ಮೇಲೆ ಹುಟ್ಟಿದ ತಕ್ಷಣ ನಮಗೆ ಮನುಷ್ಯ ಜನ್ಮನೇ ಸಿಕ್ಕಿರಲ್ಲ. ಇವನ್ ಎಲ್ಲರಿಗೂ ಎತ್ತಿದ ತಕ್ಷಣ ಮನುಷ್ಯ ಜನ್ಮನೇ ಸಿಕ್ಬಿಡೋ ಹಾಗಿದ್ರೆ ಪ್ರಾಣಿ ಪಕ್ಷಿ ಮರ ಗಿಡ ಅವರು ಎಲ್ಲ ಅದೇ ಜನ್ಮನೇ ತೊಗೊಂಬಿಡ್ಬೋದಾಗಿತ್ತಲ್ಲ. ಈವನ್ ಫಸ್ಟ್ ಜನ್ಮ ನಮಗೆ ಕಲ್ಲು ಮಣ್ಣು ಗಿಡ, ಆಮೇಲೆ ಪ್ರಾಣಿ ಪಕ್ಷಿ, ಆಮೇಲೆ ಮನುಷ್ಯ ಜನ್ಮ ಸಿಕ್ಕಿರತ್ತಲ್ವ. ನಾವು ಕಲ್ಲು ಮಣ್ಣು ಆಗಿದ್ದಾಗಿಂದನೂ ಕಾಯ್ತಾ ಇರ್ತಾರಂತೆ ಅವ್ರು. ಯಾವಾಗ ಕರಿತೀರಾ, ಯಾವಾಗ ಕನೆಕ್ಟ್ ಆಗಲಿ, ಯಾವಾಗ ನಿಮ್ಗೆ ಸಹಾಯ ಮಾಡಲಿ ಅಂತ ಕಾಯ್ತಾ ಇರ್ತಾರಂತೆ. ಎಷ್ಟು ಅನ್ಕಂಡೀಷ್ನಲ್ಲಾಗಿ ಅವ್ರು ನಮ್ಗೆ ಪ್ರೀತಿ ಸೇವೆ ಕೊಡ್ತಾರೆ ಗೊತ್ತಾ. ಆ್ಯಕ್ಚುಲಿ ಅವ್ರಿಗೊಂದು ರೂಲ್ ಇದೆ. ಏನು ಗೊತ್ತಾ, ನಾವು ಈ ಪ್ರಪಂಚದಲ್ಲಿ ಬದುಕ್ತಾ ಇದ್ದೀರಲ್ಲ, ಎಲ್ಲರಿಗೂ ಒಂದು ಸ್ವತಂತ್ರವಾದ ಜೀವನ ಇರುತ್ತೆ. ಯಾರ ಜೀವನದಲ್ಲೂ ಯಾರು ಹೋಗಿ ತೊಂದರೆ ಮಾಡೋ ಹಾಗಿಲ್ಲ. ಹಾಗೇನಾದರೂ ಇದ್ದಿದ್ದರೆ ನಾವು ಕರೀದಿರನೇ ಕನೆಕ್ಟ್ ಆಗಿಬಿಡ್ತಾ ಇದ್ರೇನೋ ಇವ್ರು ನಮಗೆ. ಭಗವಂತ ಯೂನಿವರ್ಸಿಂದ ಒಂದು ರೂಲ್ ಇದೆ. ಯಾರು ನಿನ್ನನ್ನು ಕರೀತಾರೆ ಆವಾಗ ಮಾತ್ರ ನೀನು ಹೋಗಿ ಕನೆಕ್ಟ್ ಆಗಬೇಕು. ಯಾರ ಜೀವನದಲ್ಲೂ ನೀನು ಅವ್ರನ್ನ ಕರೀದಿರನೇ ಹೋಗಿ ಸಹಾಯ ಮಾಡಬಾರ್ದು, ತೊಂದರೆನೂ ಕೊಡಬಾರ್ದು. ತೊಂದರೆ ಅಂತ ಏನೂ ಮಾಡಲ್ಲ ಅವರು ಖಂಡಿತವಾಗೂ. ಬಟ್ ನಮಗೆ ಅಂತ ಪ್ರೈವೇಸಿ ಇರುತ್ತಲ್ಲ, ನಾವು ಯಾವಾಗ ಕರಿತೀರೋ ಆವಾಗ ಮಾತ್ರ ಅವ್ರಿಗೆ ಬರೋಕ್ಕೆ ರೈಟ್ಸ್ ಇರುತ್ತೆ. ಅದೇ ಅವ್ರ ರೂಲ್ ಕೂಡ. ಅವ್ರು ಕನೆಕ್ಟ್ ಆದರೆ ಒಂದು ಕಾಂತಿ, ಒಂದು ಪ್ರೀತಿ, ಅನ್ಕಂಡೀಷ್ನಲ್ ಸೇವೆ. ಅವ್ರ ಕೈಲಿ ಎಷ್ಟಾಗುತ್ತೋ ಅಷ್ಟು ನಮ್ಗೆ ಅನ್ಕಂಡೀಷ್ನಲ್ ಸೇವೆನೇ ಮಾಡೋಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಯಾವತ್ತೂ ಅವ್ರು ನಮ್ಮನ್ನು ಜಡ್ಜ್ ಮಾಡಲ್ಲ. ಯಾಕಂದರೆ ನಾವೇ ನಮ್ಮನ್ನು ಜಡ್ಜ್ ಮಾಡ್ಕೊತಾ ಇರ್ತೀವಿ. ನಾನು ಅವತ್ತು ಹಂಗೆ ಮಾಡಬಾರ್ದಾಗಿತ್ತು, ನಾನು ಅವತ್ತು ಆ ಥರ ನಡ್ಕೊಬಾರ್ದಾಗಿತ್ತು, ನಾನು ಹಾಗೆ ನಾನು ಹೀಗೆ ಅಂತ. ಒಂದೇ ಒಂದು ದಿನವೂ ಅವ್ರು ನಮ್ಮನ್ನು ಜಡ್ಜ್ ಮಾಡಲ್ಲ. ಯಾಕಂದರೆ ಈ ಜನ್ಮ ಅಲ್ಲ, ಎಷ್ಟೋ ಜನ್ಮಗಳಿಂದ ಅವ್ರು ನಮ್ಮ ಜೊತೆಲಿದ್ದಾರೆ. ಎಂಥ ಪರಿಸ್ಥಿತಿಲೂ ಅವ್ರು ನಮ್ಮನ್ನು ನೋಡ್ತಾ ಇರ್ತಾರೆ. ನಾನು ಯಾಕೆ ಆ ಟೈಮಲ್ಲಿ ಆ ಥರ ಮಾಡಿದೆ, ನನ್ನ ಪರಿಸ್ಥಿತಿ ಹೆಂಗಿತ್ತು, ನಂಗೆ ಎಷ್ಟು ಮಾತ್ರ ಜ್ಞಾನ ಇತ್ತು, ನಾನು ಆ ಟೈಮಲ್ಲಿ ಆ ಥರ ಮಾಡ್ದಿರೋ ಇದು ಇತ್ತಾ, ಎಲ್ಲ ನೋಡಿರ್ತಾರೆ, ಎಲ್ಲ ಗೊತ್ತಿರುತ್ತೆ. ಯಾವತ್ತೂ ನಮ್ಮನ್ನು ಜಡ್ಜ್ ಮಾಡಲ್ಲ. ಯಾವಾಗೂ ನಮ್ಗೆ ಸಹಾಯ ಮಾಡಬೇಕು ಅಂತಲೇ ನಿಂತಿರ್ತಾರೆ.
ಮತ್ತು ಇನ್ನೊಂದು ಹೇಳ್ತೀನಿ, ಅವ್ರು ಕನೆಕ್ಟ್ ಆಗಿದ್ದಾರೆ ಅಂತ ಹೆಂಗೆ ಗೊತ್ತಾಗುತ್ತೆ ಅಂತ. ನೀವು ಮೆಡಿಟೇಷನ್ ಕೂತ್ಕೊಂಡು ಅವ್ರನ್ನ ಕನೆಕ್ಟ್ ಮಾಡ್ಕೊಂಡಿದ್ದೀರಲ್ವ, ಅವ್ರು ಕನೆಕ್ಟ್ ಆಗಿದ್ದಾರೆ ಅಂತ ಅನಿಸಿದ ತಕ್ಷಣ ನೀವು ಕೇಳಿ ಅವ್ರನ್ನ, ನೋಡಿ ನೀವು ನನಗೆ ಕನೆಕ್ಟ್ ಆಗಿದ್ದಾರಲ್ವಾ, ಏನಾದರೂ ಸೈನ್ ಕೊಡಿ, ನೀವು ನನಗೆ ಕನೆಕ್ಟ್ ಆಗಿದ್ದೀರಾ ಅಂತ ಏನಾದರೂ ಖಚಿತಪಡಿಸಿ ಅಂತ ಕೇಳಿ. ಈವನ್ ನೀವು ಮೆಡಿಟೇಷನ್ ಕೂತ್ಕೊಂಡಾಗ ನಿಮ್ಗೇನಾದರೂ ಬಣ್ಣಗಳು ಕಾಣಿಸ್ಬಹುದು, ಬಣ್ಣಗಳು ಕಾಣಿಸಿದ್ರೆ ಕನೆಕ್ಟ್ ಆಗಿದ್ದಾರೆ ಅಂತ. ಇದ್ದಕ್ಕಿದ್ದಂಗೆ ಮೈ ಸ್ವಲ್ಪ ಬಿಸಿ ಆಗ್ಬೋದು, ಇಲ್ಲ ತಣ್ಣಗಾಗ್ಬೋದು, ಇಲ್ಲ ಬಾಡಿಲಿ ಏನೋ ಒಂದು ವೈಬ್ರೇಷನ್ ಆಗ್ಬೋದು. ನಿಮ್ಮ ಮುಂದೆನೇ ಯಾರೋ ಬಂದು ಕುತ್ಕೊಂಡಿದ್ದಾರೆ ಅನಿಸ್ಬೋದು, ಇಲ್ಲ ಪುಟ್ಟ ಪುಟಾಣಿ ಏಂಜಲ್ಸ್ ನಿಮ್ಮ ಹೆಗಲ ಮೇಲೆ ಬಂದು ಕುತ್ಕೊಂಡಿದ್ದಾರೆ ಅಂತ ಅನಿಸ್ಬೋದು, ಇಲ್ಲ ನಿಮ್ಮ ಕಿವಿಲೇನೋ ಗುಯ್ ಅನ್ನಂಗೆ ಆಗ್ಬೋದು, ಯಾರೋ ಇದ್ದಾರೆ ನಿಮಗೆ ಗೊತ್ತಾಗ್ತಾ ಇದೆ ಅನ್ನೋ ಫೀಲ್ ಆಗ್ಬೋದು. ಇದೆಲ್ಲ ಆಗುತ್ತೆ. ಅಕಸ್ಮಾತ್ ನೀವು ನೈಟ್ ಮಾಡಿದರೆ ನಿಮಗೆ ಅನ್ಎಕ್ಸ್ಪೆಕ್ಟೆಡ್ ಪ್ಲೇಸಲ್ಲಿ ಫೆದರ್ಸ್, ಗರಿ, ಪುಕ್ಕ ಸಿಕ್ಬಿಡತ್ತೆ. ನಾನು ಇದನ್ನು ತುಂಬ ಜನಕ್ಕೆ ಹೇಳಿದ್ದೀನಿ. ಏನವ್ರು ಕನೆಕ್ಟ್ ಮಾಡ್ಕೊಂಡು ನಂಗೆ ಹೇಳಿದ್ರು ಹೆಂಗಾಯಿತು ಅಂತ. ನಾನು ನನ್ನ ಫ್ರೆಂಡ್ ತಂಗಿಗೆ ಹೇಳಿದ್ದೆ, ಈ ಥರ ಕನೆಕ್ಟ್ ಆಗ್ತಾರೆ, ಕನೆಕ್ಟ್ ಮಾಡ್ಕೊಬಿಟ್ಟ ಅಂತ. ಅವಳು ನೈಟ್ ಮಾಡಿದ್ಲಂತೆ. ಮಾಡಿ ಮೇಲೆ ಮಲಗ್ತಾಳೆ ಅವಳು. ಮಾರ್ನಿಂಗ್ ಎದ್ದಿದ ತಕ್ಷಣ ಓಪನ್ ಮಾಡಿದ ತಕ್ಷಣ ಬಾಗಿಲು ಒಂದು ಫೆದರ್ ಪುಕ್ಕ, ವೈಟ್ ಬಿಳಿ ಪುಕ್ಕ ಬಂದು ಬಾಗ್ಲ ಹತ್ರ ಬಿದ್ದಿತ್ತಂತ. ಅದಕ್ಕೆ ಅವಳು ಕಾಣಿಸ್ತಂತೆ. ನೈಟ್ ಈ ಥರ ಮಾಡಿರೋದು ಮಾರ್ನಿಂಗೇ ಕಾಣಿಸಿದ್ದೆ ಅವಳಿಗೆ. ನಂಗೆ ಫೋಟೋ ಹಿಡಿದು ಕಳಿಸಿದ್ಲಕ್ಕ, ನೋಡೋಕೆ ಕನೆಕ್ಟ್ ಆಗಿದ್ದಾರೆ ಅಂತ. ನಮ್ಮ ಅಕ್ಕಗೆ ಹೇಳಿದ್ದೆ, ಅವರು ನೈಟ್ ಮಾಡಿದ್ರಂತೆ. ಮಾರ್ನಿಂಗ್ ಬಾಗಿಲು ತೊಳೆಯೋಣ, ರಂಗೋಲಿ ಹಾಕೋಣ ಅಂತ ಹೋದರೆ ಒಂದು ಪುಕ್ಕ ಬಿದ್ದಿತ್ತಂತ. ಅವರು ಫೋಟೋ ಇಟ್ಟು ಕಳಿಸಿದ್ರು. ಅವ್ರ ಮನೇಲಿ ಒಂದು ಪುಟಾಣಿ ಮಗು ಇದೆ. ನಮ್ಮ ಪುಟಾಣಿ ಏಂಜಲ್ ಥರ ಯಾವುದೋ ಇನ್ನೊಂದು ಪುಟಾಣಿ ಏಂಜಲ್ಲು ಗರಿ ಬೀಳ್ಸ್ಕೊಂಡು ಹೋಗ್ಬಿಟ್ಟಿದೆ ನೋಡು ಅಂತ ಹೇಳಿದ್ರು ಅವರು. ತುಂಬ ಜನಕ್ಕೆ ಕನೆಕ್ಟ್ ಆಗಿದೆ. ಇವಾಗ ಕನೆಕ್ಟ್ ಆಗೋದ್ರಿಂದ ಅವ್ರು ಎಷ್ಟೊಂದು ಸಹಾಯ ಮಾಡ್ತಾರೆ ಗೊತ್ತಾ. ನಾನೆಲ್ಲ ಹೇಳ್ತಾ ಇದ್ದರೆ ವೀಡಿಯೋನೇ ಲಾಂಗ್ ಆಗಿಬಿಡುತ್ತೆ, ಬಟ್ ಆದರೂ ಹೇಳ್ತೀನಿ. ತುಂಬ ನನಗೂ ಹೆಲ್ಪ್ ಮಾಡಿದ್ದಾರೆ. ಇವನ್ ಒಂದು ಸಲ ನನ್ನ ಫೋನ್ ಕಳೆದೋಗ್ಬಿಟ್ಟಿತ್ತು. ತುಂಬ ಕಡೆ ಹುಡುಕ್ಬಿಟ್ಟಿದ್ದೆ ನಾನು, ಎಲ್ಲಿದೆ ಅಂತ. ನಾನು ಎಲ್ಲ ಕಡೆ ಸರ್ಚ್ ಮಾಡಿದ್ದೀನಿ ಆ್ಯಕ್ಚುಲಿ, ಎಲ್ಲೂ ಸಿಕ್ಕಿಲ್ಲ. ಆಮೇಲೆ ಅಂದ್ಕೊಂಡೆ ಏಂಜಲ್ಸ್ನ ಕೇಳ್ಕೊಂಡೆ, ಹಿಂಗೆಲ್ಲೋ ಇಟ್ಬಿಟ್ಟಿದ್ದೀನಿ, ನಂಗೆ ಗೊತ್ತಾಗ್ತಾ ಇಲ್ಲ, ಹೆಂಗಾದರೂ ಸಿಕ್ಕಂಗೆ ಮಾಡಿ ಅಂತ ಅಂದ್ಕೊಂಡು ಸುಮ್ಮನಾದೆ. ಆಮೇಲೆ ನಂಗೆ ಅನಿಸ್ತಾ ಇದೆ, ಕಿವಿಲಿ ಹೇಳ್ದಂಗೇನೋ ಅನಿಸ್ತಾ ಇದೆ, ಅಲ್ಲಿದೆ, ಹೋಗು ತಗೋ ಅಂತ. ಬಟ್ ಅಲ್ಲಿ ನಾನು ಅಲ್ಲೂ ನೋಡಿದ್ದೀನಿ, ಅಲ್ಲಿಲ್ಲ ಅಂತ. ಸರಿ ಇರಲಿ, ಇನ್ನೊಂದು ಸಲ ಚೆಕ್ ಮಾಡಿಬಿಡೋಣ ಅಂತ ಬಂದು ಓಪನ್ ಮಾಡಿದ್ರೆ ಅದು ಅಲ್ಲೇ ಇದೆ. ಅನ್ಫಾರ್ಚುನೇಟ್ಲಿ ಅಲ್ಲೇ ಇದೆ. ನಂಗೆ ತುಂಬ ಖುಷಿ ಆಯಿತು. ಒಂದು ಸಲ ನಂಗೆ ತುಂಬ ಗೊತ್ತಿರೋರಿಗೆ ತುಂಬ ಹೆಡ್ ಪೇಯ್ನ್ ಇತ್ತು. ತುಂಬ ಕಡೆ ತೋರಿಸಿದ್ದಾರೆ, ದೇವಸ್ಥಾನಗಳಲ್ಲಿ ತೋರಿಸಿದ್ದಾರೆ, ತುಂಬ ಕಡೆ ತೋರಿಸಿದ್ದಾರೆ, ಡಾಕ್ಟ್ರ್ ಹತ್ರ ಎಲ್ಲ ಸ್ಕ್ಯಾನ್ ಗಿನಿ ಎಲ್ಲ ಆಗಿದೆ. ಏನು ಗೊತ್ತಾಗ್ತಾನೆ ಇಲ್ಲ ಅವ್ರಿಗೆ ಯಾಕೆ ತಲೆನೋವು ಬರ್ತಾ ಇದೆ ಅಂತ. ಅವ್ರಿಗೆ ಆ್ಯಕ್ಚುಲಿ ಐ ಆಪ್ರೇಷನ್ ಆಗಿತ್ತು, ಅದಕ್ಕೋಸ್ಕರ ತಲೆನೋವು ಬರ್ತಾ ಇರ್ಬೋದು ಅಂತೆಲ್ಲ ಡಾಕ್ಟ್ರ್ ಹೇಳ್ತಾ ಇದ್ದಾರೆ. ಬಟ್ ಕಡಿಮೆನೇ ಆಗ್ತಾಯಿಲ್ಲ. ಅದು ಯಾವ ಟ್ಯಾಬ್ಲೆಟ್ ತೊಗೊಂಡ್ರೂ ಕಡಿಮೆ ಆಗ್ತಾಯಿಲ್ಲ, ಏನು ಮಾಡಿದ್ರೂ ಕಡಿಮೆ ಆಗ್ತಾಯಿಲ್ಲ. ತುಂಬ ಬೇಜಾರಾಯಿತು ಅವ್ರ ನಂತರ ಹೇಳಿದಾಗೂ. ನಾನು ನೈಟ್ ಮೆಡಿಟೇಷನ್ ಕೂತ್ಕೊಂಡಾಗ ಏಂಜಲ್ಸ್ಗೆ ಹೇಳಿದೆ, ಯಾಕೆ ಅವ್ರಿಗೆ ಇಷ್ಟೊಂದು ಕಷ್ಟ ಆಗ್ತಿದೆ, ಅಟ್ಲೀಸ್ಟ್ ಏನಾದರೂ ಒಂದು ಮೂಲ, ಏನಾದರೂ ಅದಕ್ಕೆ ಏನು ಕಾರಣ ಅಂತಾದರೂ ತೋರಿಸಿ, ದಯವಿಟ್ಟು ಸಹಾಯ ಮಾಡಿ. ಅವ್ರಿಗೇನಾದರೂ ಒಂದು ರೀಸನ್ ಇದಕ್ಕೆ ಇದು ಹಂಗೆ ಆಗ್ತಾಯಿದೆ ಅಂತಾದರೂ ಗೊತ್ತಾದರೆ ಅವ್ರಿಗೆ ಎಷ್ಟು ಹೆಲ್ಪ್ ಆಗುತ್ತೆ. ನೀವೇನು ಮಾಡ್ತೀರ ಅನ್ನೋ ಗೊತ್ತಿಲ್ಲ, ಅಟ್ಲೀಸ್ಟ್ ಅವ್ರಿಗೆ ಒಂದು ಮೂಲ ತೋರಿಸಿ ಅದು ಯಾಕೆ ಪ್ರಾಬ್ಲಮ್ ಬರ್ತಾಯಿದೆ ಅಂತ ಹೇಳಿಬಿಟ್ಟು ಮನ್ಕೊಂಬಿಟ್ಟೆ ಅಷ್ಟೇ. ಸ್ವಲ್ಪ ಹೊತ್ತೆ ಮಾಡಿದ್ದು ನಾನು ಮೆಡಿಟೇಷನ್ನು, ಮನ್ಕೊಂಬಿಟ್ಟೆ. ಮಾರ್ನಿಂಗು ನಾನು ನಮ್ಮ ಅಕ್ಕಗೆ ಫೋನ್ ಮಾಡ್ತಾಯಿದ್ದೀನಿ, ಅದು ಅನ್ಫಾರ್ಚುನೇಟ್ಲಿ ಮಿಸ್ ಡಯಲ್ ಆಗಿಬಿಟ್ಟು ಅವ್ರಿಗೆ ಹೋಗ್ಬಿಟ್ಟಿದೆ. ಹೋಗಿದ ತಕ್ಷಣ ಅವ್ರು ರಿಸೀವ್ ಮಾಡ್ತಾಯಿದ್ದಾರೆ. ನಂಗೆ ಕೇಳೋಕ್ಕೂ ಬೇಜಾರಾಗ್ತಾಯಿದೆ, ಹೆಂಗಿದೆ ತಲೆನೋವು ಅಂತ. ಅವರೇ ಹೇಳ್ತಾ ಇದ್ದಾರೆ, ಇಲ್ಲ ನಂಗೆ ಅಲ್ಲಿ ನೋವು ಬರ್ತಾಯಿತ್ತು, ಅಲ್ಲಿ ನೋವಿಂದನೇ ಅಷ್ಟು ತಲೆನೋವು ಬರ್ತಾ ಇರೋದು. ನಾನು ಅದಕ್ಕೆ ಡಾಕ್ಟ್ರಿಗೆ ಹೇಳಿದೆ, ಅಲ್ಲಿ ತೆಗಿತೀನಿ ಅಂತ ಹೇಳಿದ್ದಾರೆ, ತೆಗೆಸ್ಕೊಂಬರಕ್ಕೆ ಹೋಗ್ತಾಯಿದ್ದೀನಿ ಅಂತ ಹೇಳಿದ್ರು. ಅಲ್ಲಿ ತೆಗೆಸ್ಕೊಂಬಂದಮೇಲೆ ಅವ್ರಿಗೆ ಸ್ವಲ್ಪನೂ ತಲೆನೋವಿಲ್ಲ. ಅನ್ಫಾರ್ಚುನೇಟ್ಲಿ ನೋಡಿ ಮಿಸ್ ಕೂಡ ಡಯಲ್ ಆಗಿ ಹೋಗ್ಬಿಡ್ತು. ಈ ಥರ ಅವ್ರು ತುಂಬ ಹೆಲ್ಪ್ ಮಾಡ್ತಾರೆ. ಇವನ್ ನಮ್ಮ ಮ್ಯಾಮ್ ಹೇಳಿದ್ದು, ಈ ಥರ ಏಂಜಲ್ಸ್ ಇರ್ತಾರೆ, ಕನೆಕ್ಟ್ ಮಾಡ್ಕೊತ. ಅವ್ರದ್ದಂತೂ ಎಷ್ಟು ಅಮೇಝಿಂಗ್ ಆಗಿದೆ ಗೊತ್ತಾ ಎಕ್ಸ್ಪೀರಿಯೆನ್ಸು. ಅವರು ಒಂದ್ಸಲ ಮಗುಗೆಲ್ಲೋ ಟ್ರಿಪ್ ಹೋಗಬೇಕಾಗಿತ್ತು, ಚಿಕ್ಕ ಮಗು ಇದೆ, ಹಾಲು ಕುಡಿಸೋದು ನಿಪ್ಪಲ್ಲೆಲ್ಲೋ ಕಳೆದು ಹೋಗ್ಬಿಟ್ಟಿದೆ. ತುಂಬ ಕಡೆ ಹುಡುಕಾಡಿದ್ದಾರೆ, ಎಲ್ಲೂ ಸಿಕ್ಕಿಲ್ಲ. ಮನಗಬೇಕಾದ್ರೆ ಸಿಗ್ತಾ ಇಲ್ಲ ಅಂತ ಹೇಳಿಬಿಟ್ಟು ಮನ್ಕೊಂಡ್ರಂತೆ. ಮಾರ್ನಿಂಗ್ ಎದ್ದಿದ ತಕ್ಷಣ ಹೋಗು, ಅಲ್ಲಿದೆ ತಗೋ ಅಂತ ಅಂದಂಗೆ ಆಯ್ತಂತೆ ಅವ್ರಿಗೆ. ಹೋಗಿ ಕೈ ಇಟ್ಟಿದ ತಕ್ಷಣ ಅದೇ ಸಿಕ್ತಂತೆ. ಅದು ಅಲ್ಲಿದ್ದೆ ಅಂತ ಅವ್ರಿಗೆ ಗೊತ್ತೇ ಇರಲಿಲ್ಲಂತೆ. ಅವ್ರ ಮಗು ಆಟಾಡೋ ಡಬ್ಬಿಲಿ ಇತ್ತಂತೆ. ಮಗು ಏನೋ ಮಿಸ್ ಆಗಿ ಎತ್ತಾಕ್ಬಿಟ್ಟು ಕ್ಯಾಪ್ ಹಾಕ್ಬಿಟ್ಟಿದೆ. ಅದು ಅಲ್ಲಿದೆ ಅಂತಲೂ ಗೊತ್ತಿಲ್ಲ ಅವ್ರಿಗೆ. ಎಲ್ಲ ಕಡೆ ಹುಡುಕಾಡಿದ್ದಾರೆ. ಮತ್ತು ಇನ್ನೊಂದು ಥರ ಈ ಥರ ಎಲ್ಲ ಸೆಷನ್ಸ್ ಮಾಡಿ ನಮಗೇನಾದರೂ ಹೇಳ್ಕೊಡ್ತಾ ಇರ್ತಾರೆ ಮ್ಯಾಮು. ಇವಾಗೇನೋ ಒಂದು ಸೆಷನ್ ಮಾಡೋದಿತ್ತಂತೆ. ಅವ್ರ ಪಕ್ಕದ ಮೇಲೆ ತುಂಬ ಗಲಾಟೆ ಹೆಂಗೆ ನಡೀತಾ ಇದೆ ಅಂದರೆ ಗಲಾಟೆ, ಇನ್ನೂ 2-3 ಅವರ್ ಅದು ಸ್ಟಾಪೇ ಆಗೋಲ್ಲ, ಅಷ್ಟು ಗಲಾಟೆ ಅಂತೆ. ಸೆಷನ್ ಸ್ಟಾರ್ಟ್ ಆಗಂಗಿದೆ,
ಅಲ್ಲಿ ಗಲಾಟೆ ಆಗ್ತಿದ್ರೆ ಇಲ್ಲಿ ಸೆಷನ್ ಮಾಡೋಕ್ಕೆ ತುಂಬ ಕಷ್ಟವಾಗ ಏಂಜಲ್ಸ್ನ ಕೇಳ್ಕೊಂಡ್ರಂತೆ. ಕೇಳ್ಕೊಂಡು ಮುಗಿಸೋಷ್ಟ್ರೊಳಗಡೆ ಜಗಳ ಎಲ್ಲ ನಿಂತು ಸೈಲೆಂಟ್ ಆಗಿಬಿಡ್ತಂತೆ. ಇನ್ನು ದಿನ ತುಂಬ ಹೊತ್ತು ನಡೆಯುತ್ತೆ ಅನ್ಸೋಂಥದ್ದು ಸ್ಟಾಪ್ ಆಗಿಬಿಡ್ತಂತೆ. ಎಷ್ಟು ಹೆಲ್ಪ್ ಮಾಡಿ ನಮ್ಗೆ ಹೆಲ್ಪ್ ಮಾಡೋಕ್ಕೆ ಅಂತಲೇ ಕಾಯ್ತಾ ಇರ್ತಾರೆ ಅವರು. ಇವೇನು ಏನು ಗೊತ್ತಾ, ಎಷ್ಟು ಶಕ್ತಿ ಇರುತ್ತಂದರೆ ಏಂಜಲ್ಸ್ಗೆ ನಮ್ಮ ಕುಂಡಲಿನಿ ಶಕ್ತಿ ಇದೆಯಲ್ವಾ, ಆ ಚಕ್ರಗಳನ್ನ ಆ್ಯಕ್ಟಿವೇಟ್ ಮಾಡೋಷ್ಟು ಶಕ್ತಿ ಇರುತ್ತಂತವ್ರಿಗೆ. ನಮ್ಗೆ ಎಷ್ಟು ಸಹಾಯ ಮಾಡಬೇಕು ಅಂತಲೇ ಕಾಯ್ತಾ ಇರ್ತಾರಂತೆ ಗೊತ್ತಾ ಅವರು. ಹೇಳ್ತಾ ಇದ್ನಲ್ಲ, ಎಲ್ಲಾದರೂ ಅನ್ಎಕ್ಸ್ಪೆಕ್ಟೆಡ್ ಪ್ಲೇಸಲ್ಲಿ ಪುಕ್ಕ ಸಿಗ್ಬೋದು, ಬಟರ್ಫ್ಲೈಸ್ ಕಾಣಿಸ್ಬಹುದು, ಇಲ್ಲ ಮನೆಗೆ ಯಾವುದಾದ್ರೂ ಪಕ್ಷಿ ಬಂದು ಹೋಗ್ಬೋದು. ಇದೆಲ್ಲ ಅವ್ರು ನಮಗೆ ಕನೆಕ್ಟ್ ಆಗಿದ್ದಾರೆ ಅಂತ ಸಿಗ್ನಲ್ಸು. ಈವನ್ ಎಲ್ಲಾದರೂ ಏಂಜಲ್ಸ್ ನಂಬರ್ ಕಾಣಿಸ್ಬಿಡೋದು, ಏಂಜಲ್ಸ್ ನೇಮ್ ಅಂದರೆ 000 ಥರ ಕಾಣಿಸ್ಬಿಡೋದು, 1111 ಅಂತ ಕಾಣಿಸೋದು, 2222 ಕಾಣಿಸೋದು, ಇದೆಲ್ಲ ಏಂಜಲ್ಸ್ ನಂಬರ್ಸು. ಅದೆಲ್ಲ ಕಾಣಿಸ್ದಾಗ ಅವ್ರು ನಮ್ಗೆ ಕನೆಕ್ಟ್ ಆಗಿದ್ದಾರೆ ಅಂತ ಅವ್ರು ಏನೋ ಸಿಗ್ನಲ್ ಕೊಡ್ತಾ ಇರ್ತಾರೆ ಆ್ಯಕ್ಚುಲಿ. ಇವಾಗ 000 ಕಾಣಿಸ್ಬಿಡ್ತು, ಅನ್ಫಾರ್ಚುನೇಟ್ಲಿ ಒಂದು ಫೋನ್ ತೆಗೆದ್ರಿ, ಇಲ್ಲ ಟಿ ವಿ ಆನ್ ಮಾಡಿದ್ರಿ, ಇಲ್ಲ ಯಾವುದೋ ಮನೆ ನಂಬರ್ ನೋಡಿಬಿಟ್ರಿ, ಇಲ್ಲ ಫೋನ್ ನಂಬರ್ ಯಾವುದೋ ರಿಪೀಟೆಡ್ ನಂಬರ್ಸ್ ಈ ಥರ ಬಂದುಬಿಟ್ಟಿತ್ತು. ಇವಾಗ 000 ಕಾಣಿಸ್ತು, ನೀವು ಹಿಂಗೆ ಮೆಡಿಟೇಷನ್ ಮಾಡಿದ್ರಿ ಕಾಣಿಸ್ತು ಅಂದರೆ 000 ಕಾಣಿಸಿದರೆ ನಾನು ನಿಮ್ಮ ಜೊತೆನೇ ಇದ್ದೀನಿ, ನಿಮಗೆ ಕನೆಕ್ಟ್ ಆಗಿದ್ದೀನಿ ಅಂತ ಹೇಳ್ತಾ ಇರ್ತಾರಂಥವ್ರು. 1111 ಅಂತ ಕಾಣಿಸಿದ್ರೆ ನೀನೇನೋ ಕೇಳ್ಕೊತಾ ಇದೆಯಲ್ಲ, ಅದು ಯೂನಿವರ್ಸ್ಗೆ ಅಲೈನ್ ಆಗಿದೆ, ನೀನು ಅನ್ಕೊತಾ ಇರೋದು ಆಗುತ್ತೆ, ಕರೆಕ್ಟಾಗಿದೆ ಮಾಡು. ಅದು ತುಂಬ ಇದೆ. ನಂಬರ್ಸ್ ಎಲ್ಲ ಕಾಣಿಸ್ದಾಗ ನಮ್ಮ ಮ್ಯಾಮ್ ಹೇಳ್ತಾ ಇರ್ತಾರೆ, ಅದರೆಲ್ಲ ಕಾಣಿಸ್ದಾಗ ನೀನೇನೋ ಯೋಚನೆ ಮಾಡ್ತಾ ಇರ್ತೀಯ, ಏಂಜಲ್ಸ್ ಹೆಲ್ಪ್ ಕೇಳ್ಕೊತಾ ಇರ್ತೀಯ, ಅವಾಗ ಏನಾದರೂ ನಂಬರ್ಸ್ ಕಾಣಿಸ್ಬಿಟ್ರೆ ಅವ್ರು ಏನೋ ಸಿಗ್ನಲ್ ಕೊಡ್ತಾ ಇರ್ತಾರೆ. ನೀನು ತಕ್ಷಣ ಬೇಕಂದರೆ ಗೂಗಲ್ ಹಾಕು ಈ ನಂಬರ್ ಏಂಜಲ್ಸ್ ಏನು ಸಿಗ್ನಲ್ ಅಂತ. ಅವಾಗ ಫಸ್ಟ್ ಏನು ಬರ್ತಾ ಇರುತ್ತೆ ನೀನು ಕರೆಕ್ಟಾಗಿ ಮ್ಯಾಚ್ ಆಗ್ತಾ ಇರುತ್ತೆ. ನಮ್ಮ ಮ್ಯಾಮ್ ತುಂಬ ಆಗಿದೆ ಗೊತ್ತಾ ಎಕ್ಸ್ಪೀರಿಯನ್ಸ್. ಎಷ್ಟೊಂದು ಎಕ್ಸ್ಪೀರಿಯನ್ಸ್ ಹೇಳ್ತಾ ಇದ್ದರೆ ಅಯ್ಯೋ ಎಷ್ಟು ಅನ್ಕಂಡೀಷ್ನಲಿ ಯಾಕೆ ಇವ್ರು ಇಷ್ಟೊಂದು ಸೇವೆ ಮಾಡ್ತಾರೆ ಅಂತ ಇರುತ್ತೆ. ಅದೆಲ್ಲ ಇನ್ನೂ ತುಂಬ ದೊಡ್ಡ ಸ್ಟೋರಿ ಇದೆ. ಇನ್ನು ಅದೆಲ್ಲ ಹೇಳ್ಕೊಳ್ತಾ ಇದ್ದರೆ ಇನ್ನೂ ಲಾಂಗ್ ಆಗಿಬಿಡುತ್ತೆ ವಿಡಿಯೋ. ನೆಕ್ಸ್ಟ್ ಟೈಮ್ ಈ ವಿಡಿಯೋ ತುಂಬ ಇಷ್ಟ ಆದರೆ ಅದ್ರ ಬಗ್ಗೆನೂ ಹೇಳ್ತೀನಿ ಆಯಿತಾ, ಇನ್ನು ವಿಡಿಯೋ ಮಾಡಿ. ಒಂದು ರೂಲ್ ಏನಂದರೆ, ಯಾರು ಸ್ಪಿರಿಚುಯಾಲಿಟಿಗೆ ಬಂದು ಆಧ್ಯಾತ್ಮಕ್ಕೆ ಬಂದು ಅವ್ರನ್ನ ಕರೀತಾರೋ ಅವ್ರಿಗೆ ಅವ್ರು ತುಂಬ ಬೇಗ ಕನೆಕ್ಟ್ ಆಗ್ತಾರೆ. ಹೇಗೆ ಅಂದರೆ ಧ್ಯಾನ ಮಾಡಿ ಕರೆದ್ರೆ ತುಂಬ ಬೇಗ ಕನೆಕ್ಟ್ ಆಗ್ತಾರೆ. ದಯವಿಟ್ಟು ಎಲ್ಲರೂ ಧ್ಯಾನ ಮಾಡಿ. ಧ್ಯಾನ ಮಾಡೋದು ತುಂಬ ಒಳ್ಳೆಯದು. ಧ್ಯಾನ ಮಾಡೋದ್ರಿಂದ ಎಷ್ಟೋ ಕಾಯಿಲೆಗಳು ವಾಸಿಯಾಗಿದೆ, ಎಷ್ಟೋ ಜನರಿಗೆ ನೆಮ್ಮದಿ ಸಿಕ್ಕಿದೆ, ತುಂಬ ಒಳ್ಳೆಯದಾಗಿದೆ ನೋಡಿ. ಈವನ್ ಏಂಜಲ್ಸ್ ಕೂಡ ಧ್ಯಾನ ಮಾಡಿದ್ರೆ ಕನೆಕ್ಟ್ ಆಗ್ತಾರೆ. ಅದೊಂದೇ ರೂಲು. ಯಾರು ಬಂದು, ಯಾಕಂದರೆ ಎಲ್ಲರಿಗೂ ಕನೆಕ್ಟ್ ಆಗಿಬಿಡಂಗಿದ್ರೆ ಮಿಸ್ಯೂಸ್ ಮಾಡ್ಕೊಂಬಿಡ್ತಾರೆ ಅಲ್ವಾ ಏಂಜಲ್ಸ್ ಪವರ್ಸ್ನ. ಏಂಜಲ್ಸ್ ಮುದ್ರಲ್ವಾ, ಕೇಳಿದ ತಕ್ಷಣ ಎಲ್ಲರಿಗೂ ಸಹಾಯ ಮಾಡೋಕ್ಕೆ ನಿಂತಿರ್ತಾರೆ. ಬಟ್ ಅವ್ರಿಗೂ ದೇವರು ಇಷ್ಟು ರೂಲ್ ಅಂತಿದೆ, ಯಾರು ಕರೀತಾರೋ ಅವ್ರಿಗೆ ಮಾತ್ರ ಹೋಗಿ ಕನೆಕ್ಟ್ ಆಗಬೇಕು. ಯಾರು ಸ್ಪಿರಿಚುವಲ್ ಮಾರ್ಗದಲ್ಲಿದ್ದಾರೆ, ಯಾರು ಧ್ಯಾನ ಮಾರ್ಗದಲ್ಲಿದ್ದಾರೆ ಅಂಥವ್ರಿಗೆ ಕನೆಕ್ಟ್ ಆಗಿ ಅವ್ರಿಗೆ ಬೆಳೆಯೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ ಅಂತ. ಇವನ್ ಎಲ್ಲರಿಗೂ ಕನೆಕ್ಟ್ ಆಗ್ತಾರೆ. ದಯವಿಟ್ಟು ಕನೆಕ್ಟ್ ಮಾಡಿಕೊಂಡು ಒಳ್ಳೆ ಥರ ಯೂಸ್ ಮಾಡ್ಕೊಳ್ಳಿ ಅದನ್ನು. ಆ್ಯಂಡ್ ಇವನ್ ಈ ವಿಡಿಯೋ ನೋಡ್ತಾ ಇದ್ರಿ ಅಂದರೆ ಏನೋ ಅನ್ಫಾರ್ಚುನೇಟ್ಲಿ ಸ್ಕ್ರಾಲ್ ಮಾಡ್ತಾಯಿದ್ದೆ, ಸಿಕ್ಬಿಡ್ತು, ಯಾರೋ ಫ್ರೆಂಡ್ ಕಳಿಸಿದ್ರು, ಫೋರ್ಸ್ಫುಲಿ ನೋಡ್ದೇನು. ದೇವರು ನಿಮ್ಗೊಂದು ಮಾರ್ಗ ತೋರಿಸ್ತಾ ಇದ್ದಾನೆ, ಈ ಥರ ಇದ್ದೆ, ಕನೆಕ್ಟ್ ಮಾಡ್ಕೊ, ನಿಂಗೆ ಸಹಾಯ ಆಗುತ್ತೆ ಅಂತ. ಯಾವತ್ತೋ ಸಿಗಬೇಕಾಗಿತ್ತಲ್ಲ, ಇವತ್ತೇ ಯಾಕೆ ಸಿಕ್ತು? ಇದ್ರ ಬಗ್ಗೆ ಎಷ್ಟೋ ವರ್ಷಗಳಿಂದ ಏಂಜಲ್ಸ್ ಇದ್ದಾರೆ ಅಂತ ಗೊತ್ತಲ್ವ. ಬಟ್ ಇವಾಗ ಯಾಕೆ ಗೊತ್ತಾಗ್ತಾಯಿದೆ, ಇಷ್ಟಿಂದ ಯಾಕೆ ಗೊತ್ತಾಗಿಲ್ಲ? ಇನ್ನೂ ಇದೆ, ಟೈಮ್ ಬಂದಿದೆ. ಕನೆಕ್ಟ್ ಮಾಡ್ಕೊಳಕ್ಕೆ ಇದು ನಿಮಗೆ ಟೈಮ್ ಇರ್ಬೋದು. ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಕನೆಕ್ಟ್ ಮಾಡ್ಕೊಳ್ರಿ. ಇದು ಸುಮ್ಮನೆ ಏನೋ ಆಗ್ಬಿಡ್ತು, ಅನ್ಎಕ್ಸ್ಪೆಕ್ಟೆಡಾಗಿ ಆಗ್ಬಿಡ್ತು. ಯಾವುದೂ ಅನ್ಎಕ್ಸ್ಪೆಕ್ಟೆಡಾಗಿ ಆಗಿರಲ್ಲ. ಟೈಮ್ ಬಂದಿದೆ ನಿಮಗೆ ಕನೆಕ್ಟ್ ಮಾಡ್ಕೊಳಕ್ಕೆ. ಯೂಸ್ ಮಾಡ್ಕೊಳ್ಳಿ ಅದನ್ನು. ಕನೆಕ್ಟ್ ಮಾಡಿಕೊಂಡು ಸಹಾಯ ತೊಗೊಳ್ರಿ, ಒಳ್ಳೆಯದಕ್ಕೆ ಯೂಸ್ ಮಾಡಿ ಅದನ್ನು. ನಮ್ಮ ಮ್ಯಾಮ್ ನಂಗೆ ಹೇಳ್ಕೊಟ್ರು, ನಂಗೆ ಕನೆಕ್ಟ್ ಆದರೂ ನಂಗೆ ಎಷ್ಟು ಒಳ್ಳೇದಾಗ್ತಾಯಿದೆ, ನಂಗಾಗೋ ಒಳ್ಳೆಯದು ಇನ್ನೂ ಆದರೆ ಒಳ್ಳೇದಲ್ವಾ. ಯಾರಿಗೋ ಒಳ್ಳೇದಾಗ್ತಾಯಿದೆ ಅಂದರೆ ಆಗಲಿ ಬಿಡಿ, ಒಳ್ಳೇದಾಗತ್ತೆ ಅಂದರೆ ಏನು ಕಳ್ಕೊಂಬಿಡ್ತೀರಿ? ಒಂದು ದೀಪ ಹಚ್ಚಿ, ಒಂದು ಕ್ಯಾಂಡ್ಲ್ ಹಚ್ಚಿ ಕನೆಕ್ಟ್ ಆಗಿ ಗಾರ್ಡಿಯನ್ ಏಂಜಲ್ಸ್ ಅಂತ ಕರೆಯೋದು ತುಂಬ ಕಷ್ಟನಾ ಅಲ್ವಲ್ಲ. ಏಂಜಲ್ಸ್ ತುಂಬ ಪುಟಾಣಿಯಾಗಿರ್ತಾರಂತೆ. ಅವರು ಭುಜದ ಮೇಲೆ ಬಂದು ಕುತ್ಕೊಂಡು ನಮಗೇನಾದರೂ ಸಜೆಷನ್ಸ್ ಕೊಡ್ತಾ ಇರ್ತಾರಂತೆ. ಮತ್ತು ಅವ್ರಿಗೆ 2 ರೆಕ್ಕೆಗಳಿರುತ್ತಂತೆ, ಹಾರ್ತಾರಂತೆ ಅವರು ಎಷ್ಟು ನಮ್ಮನ್ನು ಇಷ್ಟಪಡ್ತಾರೆ ಗೊತ್ತಾ. ಯಾವತ್ತೂ ನಮ್ಮನ್ನು ನೋಯಿಸ್ಬೇಕು ಅಂದ್ಕೊಳಲ್ಲ, ಯಾವಾಗೂ ನಮ್ಮ ಜೊತೇಲಿ ಇರಬೇಕು ಅಂದ್ಕೊತಾರೆ. ಇವನ್ ನಂಗೆ ತುಂಬ ದುಃಖ ಆದಾಗ ಯಾರೂ ಕೇಳೋರಿಲ್ವಲ್ಲ ಅಂತ ಎಷ್ಟು ನೋವು ಪಡ್ತೀರಿ, ಅವ್ರು ಕಾಯ್ತಾ ಇರ್ತಾರಂತೆ ನನ್ನ ಹತ್ರ ಹೇಳು ನನಗೆ ಸಮಾಧಾನ ಮಾಡ್ತೀವಿ. ನಮ್ಮ ಖುಷಿಯಲ್ಲಿ, ನಮ್ಮ ಸಂತೋಷದಲ್ಲಿ, ನಮ್ಮ ದುಃಖದಲ್ಲಿ ಅವ್ರು ನಮ್ಮ ಜೊತೇಲಿ ಇರೋಕ್ಕೆ ಇಷ್ಟಪಡ್ತಾರಂತೆ ಗೊತ್ತಾ. ಅವ್ರ ಲೈಫ್ ಡಿಸೈನ್ ಮಾಡಿರೋದೇ ಹಾಗಂತೆ. ಎಲ್ಲರಿಗೂ ಪ್ರೀತಿ, ಕಾಂತಿ, ನೆಮ್ಮದಿ ಇದನ್ನೆಲ್ಲ ಹಂಚಬೇಕು ಅಂತಲೇ ಅವ್ರು ಬಂದಿರೋದಂತೆ. ಇವನ್ ಇನ್ನೊಬ್ಬರು ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಕೇಳಿಸ್ಕೊಂಡೆ, ನಮ್ಮ ಮ್ಯಾಮ್ ಹತ್ರ ಹೇಳ್ತಾಯಿದ್ರು ಅವರು. ಇವನ್ ಅವರೆಲ್ಲೋ ಟ್ರಿಪ್ ಹೋಗಬೇಕಾಗಿತ್ತಂತೆ. ಆವಾಗ ಮನೇಲಿ ಯಾರೂ ಇಲ್ಲ, ಮನೇನ ಬಿಟ್ಬಿಟ್ಟು ಹೋಗಬೇಕು,
ಅಂತ ಯೋಚನೆ ಮಾಡ್ತಾಯಿದ್ರಂತೆ. ಯಾರೂ ಇಲ್ಲ, ಸೇಫ್ ಇಲ್ಲ ಅಂತ ಯೋಚನೆ ಮಾಡ್ತಾಯಿದ್ರಂತೆ. ಹೋಗ್ಬೇಕಾದ್ರೆ ಏಂಜಲ್ಸ್ಗೆ ರಿಕ್ವೆಸ್ಟ್ ಮಾಡಿ ನಾವು ಹಿಂಗೆ ಹೋಗ್ತಾಯಿದ್ರಿ, ನಮ್ಮ ಮನೇನ ನೀವೇ ಪ್ರೊಟೆಕ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಹೋಗಿದ್ರಂತೆ. ಹೋಗಿ ಒಂದು 2 ಡೇಸ್ ಮುಗಿಸ್ಕೊಂಡು ಟ್ರಿಪ್ಪೆಲ್ಲ ಬಂದಮೇಲೆ ಹಾಕಿದ್ದ ಹಾಗೆ ಇದೆ. ಮನೇಲಿ ಓಪನ್ ಮಾಡಿದ್ರೆ ಒಳಗಡೆ ಫೆದರ್ಸ್ ಬುಕ್ಕಾಗಳಿದ್ವಂತೆ. ಇವನ್ ಅವರು ಹೋಗಿದ್ದಾರೆ, ನಮ್ಗೆ ಹೇಳ್ಬಿಟ್ಟು ಹೋಗಿದ್ದಾರೆ ಅಂತ ಅವ್ರ ಮನೆಯನ್ನೆಲ್ಲ ಪ್ರೊಟೆಕ್ಟ್ ಮಾಡ್ತಾ ಇರ್ತಾರಂತೆ. ಅಷ್ಟು ನಮಗೋಸ್ಕರನೇ ಯಾರೋ ಬದುಕ್ತಾ ಇದ್ದಾರೆ ಅಂದರೆ ಎಷ್ಟು ಮಿರಾಕಲ್ ಅನಿಸುತ್ತೆ ಅಲ್ವಾ. ಈ ವಿಡಿಯೋ ನೋಡ್ತಾ ಇದ್ದೀರಿ, ನಿಮ್ಗೆ ಯೂಸ್ಫುಲ್ ಆಗಿದೆ ಅಂತೇನಾದರೂ ಅನಿಸಿದ್ರೆ ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟ್, ನನಗೋಸ್ಕರ ಈ ವಿಡಿಯೋ ನಿಮ್ಗೆ ಯೂಸ್ ಆಗಿದೆ, ನನಗೇನಾದರೂ ಥ್ಯಾಂಕ್ಸ್ ಹೇಳಬೇಕು ಅಂತ ಅನಿಸಿದ್ರೆ ದಯವಿಟ್ಟು ಧ್ಯಾನ ಮಾಡಿ. ಎಲ್ಲರೂ ಧ್ಯಾನ ಮಾಡಿ. 5 to 10 ಮಿನಿಟ್ಸ್ ಡೈಲಿ ಧ್ಯಾನ ಮಾಡಿ. ಒಂದು 5-10 ನಿಮಿಷ ಧ್ಯಾನ ಮಾಡೋದ್ರಿಂದ ನಮಗೇನು ನಷ್ಟ ಆಗಲ್ವಲ್ಲ. ಇವನ್ ಧ್ಯಾನ ಮಾಡೋದು ಎಷ್ಟು ಒಳ್ಳೆಯದು. ಧ್ಯಾನ ಮಾಡೋದ್ರಿಂದ ತುಂಬ ಸಹಾಯ ಇರುತ್ತೆ, ನಮ್ಮ ಮನಸ್ಸು ಶಾಂತಿಯಾಗಿರುತ್ತೆ. ಇವನ್ ಎಲ್ಲರಿಗೂ ಕುತ್ಕೊಂಡಿದ್ದ ತಕ್ಷಣ ಧ್ಯಾನ ಮಾಡೋಕ್ಕಾಗಲ್ಲ, ನನಗೂ ಗೊತ್ತು. ಬಟ್ ಮಾಡ್ತಾ ಮಾಡ್ತಾ ಖಂಡಿತ ಯೂಸ್ ಆಗುತ್ತೆ. ಧ್ಯಾನ ಮಾಡಿ, ತುಂಬ ಒಳ್ಳೆಯದು. ಮತ್ತು ಹೀಗೆ ವಿಡಿಯೋ ಮಾಡ್ತಾ ಇದ್ದಾಗ ನಿಮ್ಗೆ ಧ್ಯಾನಕ್ಕೆ ಏನಾದರೂ ಟಿಪ್ಸ್ ಕೊಡ್ತೀನಿ. ಧ್ಯಾನ ಮಾಡೋಕ್ಕಾಗ್ತಾ ಇಲ್ಲ ಅನ್ನೋರು ಹೇಗೆ ಮಾಡ್ಬೋದು ಅಂತ ಏನಾದರೂ ಟಿಪ್ಸ್ ಕೊಡ್ತೀನಿ, ಆಯಿತಾ. ಮತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈ ಥರ ಇನ್ನೂ ಬೇರೆ ವಿಡಿಯೋ ಇನ್ನೂ ತುಂಬ ಇನ್ಫಾರ್ಮೇಷನ್ಸ್ ಇದೆ ಏಂಜಲ್ಸ್ ಬಗ್ಗೆ ಹೇಳೋಕ್ಕೆ. ಬರೀ ಗಾರ್ಡಿಯನ್ ಏಂಜಲ್ಸ್ ಅಲ್ಲ, ತುಂಬ ಜನ ಏಂಜಲ್ಸ್ ಇದ್ದಾರೆ. ಆರ್ಕ್ ಏಂಜಲ್ ಮೈಕಲ್, ಫೆಡ್ರಲ್, ಚಾಮಿಯಲ್, ಈ ಥರ ಎಲ್ಲ ತುಂಬ ಜನ ಇದ್ದಾರೆ. ಅವರೆಲ್ಲ ತುಂಬದಕ್ಕೆ ಹೆಲ್ಪ್ ಮಾಡ್ತಾರೆ. ಇವನ್ ಲಾಸ್ಟ್ ಹೇಳ್ತೀನಿ, ಆರ್ಕ್ ಏಂಜಲ್ ಗ್ಯಾಬ್ರಿಯಲ್ ಅಂತ ಇದ್ದಾರೆ. ಅವರು ಗರ್ಭಿಣಿ ಹೆಂಗಸರಿಗೆ ಸಹಾಯ ಮಾಡ್ತಾರಂತೆ. ಹೊಟ್ಟೆಲಿರೋ ಮಕ್ಕಳನ್ನ ಹೇಗೆ ನೋಡ್ಕೊಬೇಕು, ಅವ್ರನ್ನ ಹೇಗೆ ಆರೈಕೆ ಮಾಡಬೇಕು, ಬಾಣಂತಿಯರು ಹುಟ್ಟಿರೋ ಮಕ್ಕಳನ್ನ ಹೇಗೆ ನೋಡ್ಕೊಬೇಕು ಅಂತ ನಮ್ಗೆ ಸಜೆಸ್ಟ್ ಮಾಡ್ತಾರಂತ. ಅದಕ್ಕೆಲ್ಲ ಏಂಜಲ್ಸ್ ಇದ್ದಾರಂತ. ಗೊತ್ತೇ ಇರಲ್ವಲ್ಲ, ಇಷ್ಟೊಂದು ಏಂಜಲ್ಸ್ ಇರ್ತಾರೆ, ನಮ್ಗೆ ಹಿಂಗೆ ಅನ್ಕಂಡೀಷ್ನಲ್ಲಿ ಸೇವೆ ಮಾಡ್ತಾರೆ ಅಂತ. ನಾನು ಹೇಳಿರೋ ಮೆಥಡ್ನ ಮಾಡಿ, ಡೆಫಿನೆಟ್ಲಿ ವರ್ಕ್ ಆಗುತ್ತೆ, ನಿಜವಾಗೂ ವರ್ಕ್ ಆಗುತ್ತೆ. ನಿಮ್ಗೆ ವರ್ಕ್ ಆಗಿದೆ, ಏಂಜಲ್ಸ್ ಕನೆಕ್ಟ್ ಆಗಿದ್ದಾರೆ ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ. ಈ ಥರ ಕನೆಕ್ಟ್ ಆಗಿದ್ದಾರೆ ಅಂತ ನನಗೆ ಹೇಳಿ, ಆಯಿತಾ. ಮತ್ತು ನಿಮ್ಗೆ ಯೂಸ್ಫುಲ್ ಆಗಿದ್ದರೆ, ಕನೆಕ್ಟ್ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ಗೆ, ನಿಮ್ಗೆ ತುಂಬ ಇಷ್ಟ ಆಗೋರಿಗೆ ಈ ವಿಡಿಯೋನ ಕಳಿಸಿ, ಅವರು ಕನೆಕ್ಟ್ ಮಾಡ್ಕೊಳ್ರಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಂಗೆ ಒಳ್ಳೆಯದಾಗಿದೆ ನಮ್ಮ ಮ್ಯಾಮಿಂದ, ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ನೋದಷ್ಟೇ. ಮತ್ತು ದಯವಿಟ್ಟು ಎಲ್ಲರೂ ಧ್ಯಾನ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಖಂಡಿತ ಹೆಲ್ಪ್ ಆಗುತ್ತೆ ಅನ್ನೋ ಎಲ್ಲರಿಗೂ ಇದನ್ನು ಶೇರ್ ಮಾಡಿ. ಓಕೆ, ಬಾಯ್ ಬಾಯ್.